ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಬ್ಲಾಕ್ ಬಸ್ಟರ್ ಸಂಡೇ ಶುಭಾಶಯಗಳು. ಇಲ್ಲಿ ಇಷ್ಟು ಜನ ಡ್ರೈವರ್ ಅವರೇ ಅಂದರೆ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ಮುಂದೆ ಡ್ಯೂಟಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಾಗುತ್ತೆ. ಸರ್ಕಾರ ಅವ್ರಿಗೆ ಏನಾಗ್ತೈತೆ ಅಂದರೆ ಈ ಟೈಮಲ್ಲಿ ಕೆಲವು ಇದರಲ್ಲಿ ಡ್ಯೂಟಿಗಳು ಸಿಗಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಈ ಥರ ಹಿಂಗೆ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ ಎಲ್ಲ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾರೆ. ತುಂಬ ಕಷ್ಟಪಟ್ಟು ದುಡಿತಾರೆ. ಆದರೆ ಕೆಲವರು ನಾರ್ತ್ ಇಂಡಿಯನ್ ಕಸ್ಟಮರ್ಗಳು ಇವ್ರ ಮೇಲೆ ಇವ್ರದ್ದು ಡ್ರೈವರ್ದೇನು ತಪ್ಪೇ ಇರಲ್ಲ, ಅಂಥವ್ರ ಮೇಲೆ ಕಂಪ್ಲೇಂಟ್ ಹಾಕ್ತಾರೆ. ಇಂಥವ್ರಿಗೆ ಏನು ಹೇಳಬೇಕು ಅನಿಸ್ತದೆ, ಮೇಲ್ ಸೆಕ್ಯೂರು ಕಂಪ್ಲೇಂಟ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಡ್ರೈವರ್ ಅನ್ನೋದು ಅದು ಏನು ತಪ್ಪು ಅಂತ ಕೇಳೋಕ್ಕಾಗಲ್ಲ, ಮತ್ತು ಇವ್ರದ್ದು ಅಂತ ಏನು ಅಂತ ತಪ್ಪು ಅಂತ ಕೇಳೋಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅವ್ರ ಐ.ಡಿ ಡಿಆಕ್ಟಿವೇಟ್ ಆಗುತ್ತೆ. ಈ ಥರ ತೊಂದರೆಗಳಿದೆ. ಆದರೂ ನಮ್ಮ ಚಾಲಕರು ತುಂಬ ಸ್ಟಾರ್ ರೇಟಿಂಗ್ ಮೇಂಟೈನ್ ಮಾಡ್ಕೊಂಡು ತುಂಬ ಡ್ಯೂಟಿಗಳು ಮಾಡ್ತವ್ರೆ. ಅವರು ಓಲಾ ಊಬರಲ್ಲಿ ಎಲ್ಲಿಗೆ ಕರೀಲಿ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಕೆಲವು ಟ್ರಾವೆಲ್ಸು ಮತ್ತು ಸಂಘ ಸಂಸ್ಥೆಗಳಲ್ಲಿ ಕೆಲವರು ಡ್ಯೂಟಿ ಮಾಡ್ತಾಯಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಉತ್ತರ ಕರ್ನಾಟಕ, ಬೆಳಗಾಂ, ದಾವಣಗೆರೆ, ಚಿಕ್ಕಮಂಗ್ಳೂರು, ಮಂಡ್ಯ, ಮದ್ದೂರು, ರಾಮನಗರ, ಹಳೆ ಮೈಸೂರು ಭಾಗ, ಮುಂಬೈ, ಕರ್ನಾಟಕ ಮತ್ತು ಆಂಧ್ರ, ತಮಿಳ್ನಾಡಿಂದ ಬಂದಿರೋ ಚಾಲಕರು ಇದ್ದಾರೆ. ಅವ್ರಿಗೆ ಟ್ರಾವೆಲ್ಸ್ಗಳಾಗಿ ಅಷ್ಟಾಗಿ ಇದಾಗಲ್ಲ. ಟ್ರಾವೆಲ್ಸಲ್ಲಿ ಅಂದರೆ ಇವತ್ತಿನ ಬುಕ್ಕಿಂಗ್ ಆದರೆ ಅವ್ರಿಗೆ ಒಂದು ವಾರಕ್ಕೋ 15 ದಿನಕ್ಕೋ ಅವ್ರಿಗೆ ಅಮೌಂಟು ಟ್ರಾವೆಲ್ಸ್ ರಿಲೀಸ್ ಆಗುತ್ತೆ. ಯಾಕಂದರೆ ಅವ್ರದ್ದು ದಿನನಿತ್ಯ ಖರ್ಚಿರುತ್ತೆ, CNG ಇರುತ್ತೆ, ಮತ್ತು ಸಣ್ಣ ಪುಟ್ಟ ಅವ್ರದ್ದು ಫ್ಯಾಮಿಲಿ ಮೇಂಟೆನೆನ್ಸ್ದು ಇದ್ದೇ ಇರುತ್ತೆ. ಅದರಿಂದ ಆ ಥರ ಇರುತ್ತೆ. ಈಗ ಯಾಕಂದರೆ ಡ್ರೈವರ್ಗಳು ನಾನು ನೋಡಿದ ಮಟ್ಟಿಗೆ ಸಿಟೀಲಿ ರೋಡ್ ರೇಂಜ್ಗಳು ಮಾಡ್ತಾಯಿದ್ದೀರ. ಎಲ್ಲ ಡ್ರೈವರ್ಗಳ ಮೇಲೆ ಕೈ ಮಾಡೋದು, ಯಾರೋ ಒಂದು ಇದು ಮಾಡೋದು. ನೀವೇನು ಅಂದ್ಕೊಂಬಿಟ್ಟಿದ್ದೀರ ಅಂತ ಗೊತ್ತಿಲ್ಲ. ಒಂದು ಪ್ರಾಣ ತೆಗೆಯೋದೇನು ದೊಡ್ಡದಲ್ಲ. ಈಗ ನಾವು ಎಲ್ಲ ಡ್ರೈವರ್ಗಳು ಸುಮ್ಮನೆ ಕೈ ಕಡ್ಕೊಂಡು ಕೂತ್ಕೊಳ್ಳೋಣಲ್ಲ. ಅವರೆಲ್ಲ ಒಗ್ಗಟ್ಟಾದರೆ ಅಂದರೆ ವೈಟ್ ಬೋರ್ಡ್ ಒಂದು ಗಾಡಿನೂ ಓಡಾಡೋಕ್ಕೆ ಬಿಡಲ್ಲ, ಗೊತ್ತಾ? ಏರ್ಪೋರ್ಟ್ಗೆ ವೈಟ್ ಬೋರ್ಡ್ ಅವರು ನೀವು ಖಾಲಿ ಬುಕ್ಕಿಂಗ್ ಹಾಕೊಂಡು ಬರ್ತಾಯಿದ್ದೀರ, ಅದು ಗೊತ್ತಿರೋ ವಿಚಾರನೇ. ಆದರೆ ಮೈಸೂರು ಟೋಲಲ್ಲಿ ಹಿಡಿದ್ರು, ಏರ್ಪೋರ್ಟಲ್ಲಿ ಹಿಡಿದ್ಬಿಟ್ಟು ಫೈನ್ ಹಾಕ್ಬೋದಾಯಿತು. ನೀವು ಅವ್ರಿಗೇನೋ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅವರು ಸುಮ್ಮನೆ ಹಾಕ್ತಾರೆ. ಯಾರೋ ಫ್ಯಾಮಿಲಿ ಬಂದವರೇ ಬಿಟ್ಟವ್ರೆ ಅಂತ. ನೀವು ಎಲ್ಲ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿತಾ ಇರೋದು ಗೊತ್ತಿರೋ ವಿಚಾರನೇ, ಆಯಿತಾ? ಇವತ್ತಿನ ಸಂಗತಿ ಹೆಂಗಂತ ಇದೆ, ಕಸ್ಟಮರ್ ಬುಕ್ ಮಾಡ್ತಾನೆ ಇದಾಗಲ್ಲ ಅಂದರೆ ಅವನು ಯಾರೋ ಒಬ್ಬಳು ಮಹಿಳಾ ಮಣಿ ಆವಾಜ್ ಹಾಕ್ಬಿಟ್ಟು ಒಬ್ಬ ಬಡ ಆಟೋ ಚಾಲಕನ ಮೇಲೆ ಇದು ಮಾಡಿ ಅದು ದುಡ್ಡು ಕೊಡ್ದಲ್ಲೇ ಅವನಿಗೆ ಆವಾಜ್ ಹಾಕಿ ಅವನ ಮೇಲೆ ಕೇಸ್ ಹಾಕಿ, ನಾನು ಯಾವುದೋ ಒಂದು ಗೌರ್ಮೆಂಟ್ ಇದರಲ್ಲಿ ಇದ್ದೀನಿ ಅಂದರೆ, ಡ್ರೈವರ್ ಇದ್ದರೆ ಅವರು ಕೋಟ್ಯಾಧಿಪತಿ ಇರಲಿ, ಯಾರು ಇರಲಿ, ಮಿಡ್ಲ್ ಕ್ಲಾಸ್ ಆಗಿರಲಿ, ಡ್ರೈವರ್ ಇದ್ದರೆ ಅವ್ರ ಮನೆ ಮಕ್ಳನ್ನ ಕರ್ಕೊಂಡೋಗೋ ಡ್ರೈವರ್ ಬೇಕು, ಮತ್ತು ಸ್ಕೂಲಿಂದ ಕರ್ಕೊಂಬರೋಕ್ಕೆ ಡ್ರೈವರ್ ಬೇಕು. ಇವರೆಲ್ಲ ನಾವು ಹೊರಗಡೆ ಸುತ್ತೋಕ್ಕೆ ಡ್ರೈವರ್ಗಳು ಬೇಕು. ಆದರೆ ಟಾರ್ಗೆಟು ಎಲ್ಲ ಡ್ರೈವರ್ಗಳು. ನೀವು ಏನು ಅನ್ಕೊಂಬಿಟ್ಟಿದ್ದೀರ? ಎಲ್ಲ ಡ್ರೈವರ್ಗಳೆಲ್ಲ ಒಂದಾಯಿತು ಅಂದರೆ ಕತೆಗಳೇ ಬೇರೆ ಆಗೋಯ್ತವೆ. ಯಾಕಂದರೆ ಟ್ಯಾಕ್ಸ್ ಕಟ್ಟೋರು ಅವರು, ಮತ್ತು RTO ಪಾಸಿಂಗ್ ಎಲ್ಲ ಮಾಡೋರು ಅವರು. ನೀವು ವೈಟ್ ಬೋರ್ಡ್ ಹಾಕೊಂಬಿಟ್ಟು ವೈಟ್ ಬೋರ್ಡ್ ಗಾಡಿಗಳಲ್ಲಿ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಕತೆ ನೋವು? ಅವರು ಲೀಗಲಾಗಿ ಡ್ಯೂಟಿ ಮಾಡ್ತಾರೆ, ನೀವು ಇಲ್ಲಿಗಲಾಗಿ ಡ್ಯೂಟಿ ಮಾಡ್ತಾಯಿದ್ದೀರ. ಯಾಕಂದರೆ
ಒಂದು ಸಂಸ್ಥೆಗಳಲ್ಲಿ ಇರೋ ಚಾಲಕರುಗಳು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಜಗ್ಗಲ್ಲ, ಅದು ಗೊತ್ತಿರೋ ವಿಚಾರ. ನಮ್ಮ ಓಲಾ ಊಬರ್ ಸಂಸ್ಥೆಯಲ್ಲಿರೋ ಚಾಲಕರು ಅಷ್ಟೇ ಕೈಗೆ ಯಾರು ಬಳೆ ತೊಟ್ಕೊಂಡಿಲ್ಲ. ಮುಂದೊಂದು ದಿನ ಕೊಟ್ಟೇ ಕೊಡ್ತಾರೆ, ಫುಲ್ ಮೀಲ್ಸ್ ಕೊಡ್ತಾರೆ. ನೀವು ಪಾದಾಚಾರಿಗಳು ಹೆಂಗೆ ಅಂದರೆ ಸೆಂಟ್ರು ರೋಡಲ್ಲೇ ನಿಲ್ಲಿಸ್ಬಿಟ್ಟು ಹೊಂಟೋಗ್ತಾರೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೂ ಬೆಂಗಳೂರು ಜೀವನದಲ್ಲಿ ಏನು ಎತ್ತ ಅಂತ ಗೊತ್ತಾಗಿದೆ. ನೋಡಿ, ಇವರ ಕೆಲವರು ಗ್ರಾಹಕರ ಕೈಗೆ ಆ ಇದು ಬಂದಿರೋದ್ರಿಂದ ಇದು ಮಾನಿಟರು ನಿಮ್ಮ ಬೆಂಬಲ, ನಿಮ್ಮ ಹೋರಾಟ, ನಿಮ್ಮದು ಏನಿದೆ 23 ರೂಪಾಯಿ ಕಿಲೋಮೀಟ್ರು, ಅದಕ್ಕೆ ನಿಮಗೆ ಸದಾ ಬೆಂಬಲ ನಾವು ಕೊಡ್ತೀವಿ. ಯಾಕಂದರೆ ನೀವಿದ್ರೆ ನಾವು, ನಾವಿದ್ರೆ ನೀವಲ್ಲ, ನಿಮ್ಮಿಂದನೇ ನಾವು ಅಂತ ನಾನು ಹೇಳ್ತೀನಿ. ಆದಷ್ಟು ಬೇಗ ನಿಮ್ಮ ಆಶಯ ಎಲ್ಲ ಈಡೇರಲಿ. ಎಲ್ಲ ಚಾಲಕರುಗಳು ನೀವು ಏನಿದ್ದೀರಾ ಎಂದಿನಂತೆ ಯಾವುದೇ ಅಹಿತಕರಗಳ ಘಟನೆ ನಡೆಯದಲೇ ಶಾಂತಿಯುತವಾಗಿ ಹೋರಾಟ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಡಿ ವಾಸ್.